ನಮಸ್ಕಾರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಈ ಸಂಸ್ಥೆಯ ಸಾಮಾಜಿಕ ದಂತ ಆರೋಗ್ಯ ವಿಭಾಗದಿಂದ ನಾವು ಈ ವಿಡಿಯೋವನ್ನು ಮಾಡಿದ್ದೇವೆ. ಇದರ ಪ್ರಮುಖ ವಿಷಯ ನೋ ಟೊಬ್ಯಾಕೊ ಡೇ ಅಥವಾ ಜಾಗತಿಕ ತಂಬಾಕು ವಿರೋಧಿ ದಿವಸ ಅಂತ ನಾವು ಪ್ರತಿ ವರ್ಷ ಆಚರಿಸ್ತೇವೆ. ಪ್ರತಿ ವರ್ಷನೂ ಒಂದೊಂದು ಧ್ಯೇಯವಾಕ್ಯ ಇರ್ತದೆ. ಈ ವರ್ಷದ ಧ್ಯೇಯವಾಕ್ಯ ಮಕ್ಕಳನ್ನ ತಂಬಾಕಿನ ಪರಿಣಾಮಗಳಿಂದ ದೂರ ಇಡುವುದು. ಮಕ್ಕಳನ್ನ ಮತ್ತು ಯುವಕರನ್ನ ತಂಬಾಕಿನ ಪರಿಣಾಮಗಳಿಂದ ದೂರ ಇಡುವುದು. ಈ ವಿಷಯದ ಮೇಲೆ ಈ ವರ್ಷ ನಾವು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ನಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆ ವಿಚಾರದಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹವನ್ನ ಕೋರಿ ಈ ವಿಡಿಯೋವನ್ನು ನಾವು ಮಾಡ್ಲಿಕ್ಕತ್ತೇವೆ. ಹೆಚ್ಚು ನಾವು ನೋಡಿರೋ ವಿಚಾರ ಇದು. ಒಬ್ಬರು ತಂಬಾಕು ತಿನ್ಲಿಕ್ಕೆ ಶುರು ಮಾಡೋದು ದೊಡ್ಡವರಾದ್ಮೇಲಲ್ಲ. ಎಷ್ಟೋ ಸಲ 18 ವರ್ಷಗಿನ ಕೆಳಗಿನವರೇ ತಂಬಾಕನ್ನ ತಿನ್ನೋದನ್ನು ಶುರು ಮಾಡ್ತಾರ. ಎಷ್ಟೋ ಸಲ ಈ ತಂಬಾಕು ತಿನ್ನೋ ಚಟ ಶುರು ಆಗೋದು ಗೆಳೆಯರಿಂದ, ಆದರೆ ಮತ್ತು ಹಲವು ಸಲ ಮನೆಯಿಂದನೇ ಶುರು ಆಗ್ಬಿಡ್ತದ. ತಂದೆನೋ, ಅಣ್ಣನೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ ಯಾರೋ ಒಬ್ರು ತಂಬಾಕು ತಿನ್ನೋದನ್ನ ನೋಡಿ ಇದು ತಿನ್ನೋದೇನು ತಪ್ಪಲ್ಲ, ಸರಿ ಅಂತಾನೆ ನಮಗ ಅನಿಸ್ಬಿಡ್ತದ. ಅದು ಒಂದು ನಮ್ಮ ಜೀವನದ ಒಂದು ಭಾಗ ಅಂತ ಅನಿಸ್ಬಿಡ್ತದ. ಇದಕ್ಕೆ ನಾವು ಸೋಷಿಯಲ್ ಇನ್ಫ್ಲುಯೆನ್ಸ್ ಅಂತ ಅಂತೀವಿ, ಪಿಯರ್ ಪ್ರೆಷರ್ ಅಂತೂ ಅಂತೀವಿ, ಸೋಷಿಯಲ್ ಇನ್ಫ್ಲುಯೆನ್ಸ್ ಅಂತ ಅಂತೀವಿ. ಒಂದು ಸಲ ಸೋಷಿಯಲ್ ಇನ್ಫ್ಲುಯೆನ್ಸ್ ಇಂದ ಶುರು ಆದ ಈ ಚಟ ಒಂದು ಗೀಳು ಚಟ ಆಗಿ ಪರಿಣಮಿಸೋದು ಸ್ವಲ್ಪ ಸಮಯ ಅದನ್ನು ಉಪಯೋಗ ಮಾಡಿದ್ಮೇಲೆ. ಒಂದೇ ಸಲ ತಂಬಾಕು ತಿಂದು ಬಿಟ್ರ ಅಷ್ಟು ಪರಿಣಾಮ ಇರುವುದಿಲ್ಲ. ಒಂದು ವಾರ, 15 ದಿವಸ, 1 ತಿಂಗಳು ಅವರು ತಗೊಂಡ ಮೇಲೆ ಅವ್ರಿಗೆ ಏನಾಗ್ತದ, ಅದು ಚಟವಾಗಿ ಪರಿಣಮಿಸ್ತದ. ನಮ್ಮ ಮಸ್ತಿಷ್ಕದ ಮೇಲೆ ಪ್ರಭಾವ ಬೀರಿ ಮತ್ತೆ ನಮಗೆ ಇನ್ನೂ ಹೆಚ್ಚು ತಂಬಾಕು ಬೇಕು ಅನ್ನೋ ಒಂದು ಸೈಕಾಲಜಿಕಲ್ ಡಿಪೆಂಡೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತದ. ಸ್ವಲ್ಪ ಸಮಯ ಆದ್ಮೇಲೆ ಫಿಸಿಕಲ್ ಡಿಪೆಂಡೆನ್ಸ್ ಅನ್ನೋದನ್ನ ಕೂಡ ಕ್ರಿಯೇಟ್ ಮಾಡ್ತದ. ಅದರ ಅರ್ಥ ಈ ತಂಬಾಕು ತಗೊಳ್ಳಿಲ್ಲ ಅಂತಂದ್ರ ಏನೋ ಒಂದು ಕಸಿವಿಸಿಯ ಪರಿಣಾಮ ಅವ್ರಿಗೆ ಆಗ್ಲಿಕ್ಕೆ ಶುರು ಆಗ್ತದ. ಈ ಎಲ್ಲ ಕಾರಣಗಳಿಂದ ಹೆಚ್ಚು ಜನರು ಆ ತಂಬಾಕಿನ ಪರಿಣಾಮಗಳ ಬಗ್ಗೆ, ಕೆಟ್ಟ ಪರಿಣಾಮಗಳ ಬಗ್ಗೆ ಗೊತ್ತಿದ್ರೂ ತಂಬಾಕನ್ನ ತಿನ್ನಲಿಕ್ಕೆ ಅಥವಾ ತಂಬಾಕನ್ನ ಬಿಡಲಿಕ್ಕೆ ಮನಸ್ಸು ಮಾಡೋದಿಲ್ಲ. ತಿನ್ನೋದನ್ನ ಕಂಟಿನ್ಯೂ ಮಾಡ್ತಾರೆ. ಈ ವಿಷಯದ ಬಗ್ಗೆ ಇನ್ನೂ ಎಷ್ಟೋ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಲಿಕ್ಕತ್ತೇವೆ. ದಯವಿಟ್ಟು ಗಮನ ಕೊಟ್ಟು ಕೇಳ್ರಿ ಮತ್ತು ನಮ್ಮ ಈ ವಿಡಿಯೋ ಮಾಡಿದ ನಮ್ಮ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡ್ರಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಈಗ ನಾವು ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ತಂಬಾಕು ಬರೀ ಬಾಯಿ ಅಥವಾ ಲಂಗ್ ಮೇಲಷ್ಟೇ ಪರಿಣಾಮ ಬೀಳೋದಿಲ್ಲ, ಅದು ನಮ್ಮ ತಲೆಯಿಂದ ಹಿಡಿದು ಕಾಲ್ವರೆಗೂ ಎಲ್ಲ ಅಂಗಾಂಗಗಳ ಮೇಲೇನೂ ದುಷ್ಪರಿಣಾಮ ಬೀಳ್ತದೆ. ಮೊದಲನೇದಾಗಿ ಮೆದುಳಿಂದು ಲಕ್ವ ಹೊಡಿಬೋದು, ಹಾರ್ಟ್ ಮೇಲೆ ಹಾರ್ಟ್ ಅಟ್ಯಾಕ್ ಬರೋದು, ಅಥವಾ ರಕ್ತ ಒತ್ತಡ ಜಾಸ್ತಿ ಆಗುವಂಥದ್ದು, ಅಥವಾ ಬ್ಲಡ್ ಕ್ಯಾನ್ಸರ್ ಬರುವಂಥದ್ದು, ಲಂಗ್ ಕ್ಯಾನ್ಸರ್ ಬರುವಂಥದ್ದು, ಬಾಯಿ ಮತ್ತು ಕುತ್ತಿಗೆ ಕ್ಯಾನ್ಸರು, ದೃಷ್ಟಿ ಹೀನತೆ, ಮೂಳೆಗಳ ಸವೆತ, ಅದರಿಂದ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಆಮೇಲೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಇವೆಲ್ಲ ಹಲವಾರು ದುಷ್ಪರಿಣಾಮಗಳು ತಂಬಾಕು ಸೇವನೆಯಿಂದ. ಈಗ ಬಾಯಿನ ಆರೋಗ್ಯ ಹೇಳಬೇಕಂತಂದರೆ, ಮೊದಲನೇದಾಗಿ ಯಾರು ತಂಬಾಕು ತಿಂತಾರೋ ಅವ್ರದ್ದೆಲ್ಲ ಹಲ್ಲುಗಳು ಕೆಂಪು ಅಥವಾ ಕಪ್ಪು ಬಣ್ಣಕ್ಕೆ ಆಗ್ಬಿಟ್ಟಿರ್ತವೆ. ಅದೇ ರೀತಿ ವಸಡಿ ರೋಗಗಳನ್ನು ಸಹ ಬರಬಹುದು. ಇನ್ನೂ ಹೆಚ್ಚು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬಾಯಲ್ಲಿ ಬಿಳಿ ಚುಕ್ಕೆ, ಕೆಂಪು ಚುಕ್ಕೆನೂ ನಾವು ಕಾಣ್ತೇವೆ. ಇನ್ನೂ ತಂಬಾಕು ಮನುಷ್ಯ ಬಿಡದಲ್ಲೇ ಇನ್ನೂ ಹೆಚ್ಚು ಸೇವನೆ ಮಾಡ್ತಾ ಹೋದರೆ ಬಾಯಲ್ಲಿ ಒಂದು ಗೆಡ್ಡೆ ಥರ ಆಗಬಹುದು. ಬಾಯಿ ಓಪನ್ ಮಾಡೋದು ಕಮ್ಮಿ ಆಗ್ತದೆ. ನುಂಗಬೇಕಾದ್ರೆ ನೋವಾಗೋದು, ಗಂಟ್ಲಲ್ಲಿ ನೋವಾಗೋದು, ಅಥವಾ ಬಾಯೆಲ್ಲ ಉರಿ ಆಗೋದು, ಈ ಥರ ಲಕ್ಷಣಗಳು ಆಗ್ತದೆ. ಕೊನೆ ಹಂತದಲ್ಲಿ ಒಂದು ಹುಣ್ಣ ಆಗುವಂಥದ್ದು. ಹುಣ್ಣ ಆಯಿತು ಅಂತಂದರೆ ಬಾಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಕನ್ಫರ್ಮ್ ಆಗ್ತದೆ. ಅದೇ ರೀತಿ ಲಂಗ್ ಕ್ಯಾನ್ಸರು ಸಹ ಆಗಬಹುದು. ಇದನ್ನೆಲ್ಲ ನಾವು ಹೇಗಪ್ಪ ತಡೆಗಟ್ಟೋದು ಅಂತ ಹೇಳಿದರೆ, ನಾವು ನಮ್ಮ ಬಾಯಿನ ಸ್ವಪರೀಕ್ಷೆ ಮಾಡಿಕೊಳ್ಬೇಕು. ತುಟಿ, ನಾಲಿಗೆ, ಕೆನ್ನೆಯ ಒಳಭಾಗ, ಹಲ್ಲು, ಒಸಡಿ, ಅಂಗಳ ಇವನ್ನೆಲ್ಲ ನಾವು ಪರೀಕ್ಷೆ ಮಾಡ್ಕೋಬೇಕು. ಏನು ನೋಡಬೇಕು ಅಂತಂದರೆ ಬಿಳಿ ಮಚ್ಚೆ, ಕೆಂಪು ಮಚ್ಚೆ, ಗೆಡ್ಡೆ ಅಥವಾ ಹುಣ್ಣಾಗಿದೆಯಾ ಅಂತ ನೋಡ್ಕೊಳ್ಬೇಕು.
ಈ ಥರ ಯಾವುದಾದ್ರೂ ಒಂದು ರೋಗ ಲಕ್ಷಣ ಕಾಣಿಸ್ತು ಅಂತಂದರೆ ತಕ್ಷಣ ದಂತವೈದ್ಯರ ಹತ್ರ ಹೋಗಿ ಭೇಟಿ ಮಾಡಬೇಕು. ಇಲ್ಲದಿದ್ದರೂ ಸಹ 6 ತಿಂಗಳು ಅಥವಾ 1 ವರ್ಷಕ್ಕೊಮ್ಮೆ ದಂತವೈದ್ಯರ ಹತ್ರ ಹೋಗಿ ನಾವು ರೋಗ ಲಕ್ಷಣಗಳ ಬಗ್ಗೆ ತಪಾಸಣೆ ಮಾಡಿಸ್ಕೊಳ್ಬೇಕು. ಹಾಗಿದ್ದಾಗ ಏನಾದರೂ ರೋಗ ಲಕ್ಷಣಗಳಿತ್ತು ಅಂತಂದರೆ ನಾವು ಅರ್ಲಿ ಸ್ಟೇಜಲ್ಲೇ, ಮುಂಚಿತವಾಗಿಯೇ ನಾವು ಅದನ್ನು ಕಂಡು ಹಿಡಿದು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಕೊಡಬಹುದು. ಇದರಿಂದ ಆಗುವಂಥ ಅನಾಹುತವನ್ನು ನಾವು ತಡೆಯಬಹುದು. ಈ ರೀತಿ ನಿಮಗೆ ಗೊತ್ತಿರುವಂಥವ್ರು ಯಾರಾದರೂ ತಂಬಾಕು ಚಟಕ್ಕೆ ಒಳಗಾಗಿದ್ದರೆ ಧರ್ಮಸ್ಥಳ ದವಾಖಾನೆ, ಹಲ್ಲಿನ ದವಾಖಾನೆಯಲ್ಲಿ ತಂಬಾಕು ಮುಕ್ತಿ ಸಲಹಾ ಕೇಂದ್ರ ಎಂದು ಒಂದು ಕೇಂದ್ರ ಇದೆ. ಅಲ್ಲಿ ಬಂದರೆ ಅದನ್ನು ತಂಬಾಕು ಬಿಡಲು ನಾವು ಸಹಾಯ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತಂಬಾಕು ಹಾಗೂ ಅದರಿಂದಾಗುವ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳ ಬಗ್ಗೆ ಹೇಳಲಿದ್ದೇನೆ. ತಂಬಾಕು ಸೇವನೆಯಿಂದ ನಿಮ್ಮ ಆರೋಗ್ಯ ಅಷ್ಟೇ ಅಲ್ಲದೆ ನಿಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯಲ್ಲಿ ಕೂಡ ಬದಲಾವಣೆ ಆಗುತ್ತದೆ. ಅದು ಹೇಗೆಂದರೆ, ನೀವು ಒಂದು ವೇಳೆ ಒಂದು ತಂಬಾಕಿನ ಚಟವಿದ್ದರೆ ನಿಮ್ಮನ್ನು ನೋಡಿ ನಿಮ್ಮ ಮನೆಯಲ್ಲಿರುವ ಮಕ್ಕಳು ಹಾಗೂ ಕಿರಿಯರು ಕೂಡ ಆ ಚಟವನ್ನು ಶುರು ಮಾಡುವ ಸಾಧ್ಯತೆ ಇರುತ್ತದೆ. ಹಿರಿಯರಾದ ನೀವು ಮಕ್ಕಳಿಗೆ ಒಂದು ಮಾದರಿಯಾಗಿ ನಿಮ್ಮ ಮಕ್ಕಳನ್ನು ಈ ದುಶ್ಚಟಗಳಿಂದ ದೂರ ಬಿಡಬೇಕು. ಮತ್ತೆ ನಿಮ್ಮ ತಂಬಾಕು ಸೇವನೆಯಿಂದ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಸದಸ್ಯರ ಮಧ್ಯೆ ಜಗಳ ಕೂಡ ಆಗಬಹುದು. ಏಕೆಂದರೆ ಅವರಿಗೆ ನಿಮ್ಮ ತಂಬಾಕು ಸೇವನೆ ಇಷ್ಟವಾಗ್ತಿರೋದಿಲ್ಲ ಮತ್ತೆ ನಿಮಗೆ ಬಿಡ್ಲಿಕ್ಕೆ ಆಗ್ತಿರಲ್ಲ. ಇದರಿಂದ ನಿಮ್ಮ ಪರಿವಾರದ ವಾತಾವರಣ ಹಾಗೂ ನಿಮ್ಮ ಮನಸ್ಥಿತಿ, ಮನಃಶಾಂತಿ ಕೂಡ ಹಾಳಾಗುತ್ತದೆ. ನೀವು ಒಂದು ವೇಳೆ ಧೂಮ್ರಪಾನ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಕುಟುಂಬದ ಸದಸ್ಯರು, ವಿಶೇಷವಾಗಿ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಶ್ವಾಸಕೋಶದ ತೊಂದರೆ ಕೂಡ ಆಗುತ್ತದೆ. ಅದು ಹೇಗೆಂದರೆ, ನೀವು ಒಂದು ವೇಳೆ ಸ್ಮೋಕ್ ಮಾಡ್ತಿದ್ರೆ ಅದರ ಹೊಗೆ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಏನಂತೇವೆ, ಅದರಿಂದ ಶ್ವಾಸಕೋಶದ ತೊಂದರೆ ಕೂಡ ಆಗುವ ಸಾಧ್ಯತೆ ಇರುತ್ತದೆ. ಧೂಮ್ರಪಾನ ಮತ್ತು ತಂಬಾಕು ಸೇವನೆಯಿಂದ ಹಲ್ಲಿನ ಮೇಲೆ ಕಲಿಯಾಗುವುದು ಅಥವಾ ಬಾಯಿಂದ ದುರ್ವಾಸನೆ ಬರುವುದು, ಇವೆಲ್ಲ ಕಾರಣದಿಂದ ನೀವು ಇನ್ನೊಬ್ಬರ ಜೊತೆಗೆ ಮಾತನಾಡಲು ಹಿಂಜರಿಯುತ್ತೀರಿ. ಇದರಿಂದ ನಿಮ್ಮ ಕೆಲಸ ಹಾಗೂ ವ್ಯವಹಾರದಲ್ಲಿಯೂ ಕೂಡ ಅಡಚಣೆ ಉಂಟಾಗುತ್ತದೆ. ಈಗ ಆರ್ಥಿಕ ಪರಿಣಾಮಗಳೇನೆಂದರೆ, ನೀವು ಕಷ್ಟಪಟ್ಟು ಶ್ರಮದಿಂದ ದುಡಿದ ಅಧಿಕಾಂಶ ಹಣವನ್ನು ನೀವು ತಂಬಾಕು ತಗೊಳ್ಳೋದರಲ್ಲಿ ಖರ್ಚು ಮಾಡ್ತೀರಿ. ಅದ್ರ ಬದಲಿ ನೀವು ಅದೇ ದುಡ್ಡನ್ನು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಹೆಂಡತಿಗೆ ಅದು ಕೊಟ್ಟರೆ ಅವರು ಖುಷಿ ಆಗುತ್ತಾರೆ. ಇದರಿಂದ ನಿಮ್ಮ ಕುಟುಂಬದ ವಾತಾವರಣ ಕೂಡ ಖುಷಿಯಾಗಿರುತ್ತದೆ. ಮತ್ತು ಈ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ನಿಮ್ಮ ಆರೋಗ್ಯದ ಮೇಲೆ ಹಲವಾರು ಪರಿಣಾಮಗಳಾಗುತ್ತದೆ. ನೀವು ಆಗ್ಲೇ ಕೇಳಿದ್ದೀರಿ. ಆ ಪರಿಣಾಮ ಹಾಗೂ ರೋಗಗಳಿಂದ ನಿಮ್ಮ ಆರೋಗ್ಯದ ವೆಚ್ಚಗಳು ಸಹ ಹೆಚ್ಚಾಗ್ತಾ ಹೋಗುತ್ತದೆ. ನೀವು ಅನಾರೋಗ್ಯವಾಗಿದ್ರೆ ನೀವು ಕೆಲಸಕ್ಕೂ ಹೋಗ್ಲಿಕ್ಕಾಗಲ್ಲ, ಶಾಲೆಗೂ ಹೋಗ್ಲಿಕ್ಕಾಗಲ್ಲ. ಹೀಗಾಗಿ ನಿಮ್ಮ ಕೆಲಸ ಹಾಗೂ ಶಾಲೆಗೆ ಏನಾದರೂ ಮಕ್ಕಳು ಹೋಗೋದಿದ್ರೆ ಗೈರ್ಹಾಜರಾತಿ ಜಾಸ್ತಿ ಆಗುತ್ತದೆ. ಇವೆಲ್ಲ ಕೆಲವೊಂದು ಸಾಮಾಜಿಕ ಹಾಗೂ ಆರ್ಥಿಕ ದುಷ್ಪರಿಣಾಮಗಳು. ನಾನು ಹೀಗಾಗಿ ಕೊನೆಯಾಗಿ ಹೇಳೋದೇನೆಂದ್ರೆ, ತಂಬಾಕು ತ್ಯಜಿಸಿ, ನಿಮ್ಮ ಜೀವ ಹಾಗೂ ಹಣವನ್ನು ಉಳಿಸಿ. ಧನ್ಯವಾದಗಳು. ಈ ವಿಡಿಯೋ ಮುಖಾಂತರ ನಾನು ತಂಬಾಕಿನ ಚಟ ಹೆಂಗೆ ಬಿಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮುಖ್ಯವಾದ ಮಾಹಿತಿ ಮತ್ತು ಸಲಹೆಯನ್ನು ಕೊಡ್ತೀನಿ. ಮೊದಲು ಈಗ ನೀವು ತಂಬಾಕಿನ ಚಟ ಬಿಡಬೇಕಂತಂದ್ರೆ ಮೊದಲು ನೀವು ನಿಮ್ಮ ಮನಸ್ಸಿನಿಂದ ದೃಢ ನಿರ್ಧಾರ ಮಾಡಿ ನೀವು ಗಟ್ಟಾಗಬೇಕು. ಆಮೇಲೆ ಒಂದು ದಿನಾಂಕವನ್ನು ನಿಶ್ಚಯ ಮಾಡಿ ಆ ದಿನದಿಂದ ನೀವು ತಂಬಾಕು ಸೇವನೆ ಏನಿರ್ತದಲ್ಲ ಅದನ್ನು ಕಡಿಮೆ ಮಾಡ್ಕೋತಾ ಬಂದು ಆಮೇಲೆ ಬಿಡಬೇಕು. ಆಮೇಲೆ ದಿನನಿತ್ಯ ಯಾವುದಾದ್ರೂ ಒಂದು ರೀತಿಯ ವ್ಯಾಯಾಮ ಮಾಡಬೇಕು. ಆಮೇಲೆ ಯೋಗಾಭ್ಯಾಸ ಮಾಡಬೇಕು. ಇದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಒಳ್ಳೆಯದಾಗ್ತದೆ. ಆಮೇಲೆ ನೀವು ವೈದ್ಯರನ್ನು ಕಾಣ್ರಿ. ವೈದ್ಯರ ಸಲಹೆ ಪ್ರಕಾರ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿಯನ್ನು ತಗೋರಿ. ಈ ಥೆರಪಿ ಒಳಗೆ ನಿಕೋಟಿನ್ ಚ್ಯೂಯಿಂಗಮ್ ಮತ್ತು ಪ್ಯಾಚಸ್ ಇರ್ತಾವ. ಇದನ್ನು ಉಪಯೋಗಿಸೋದ್ರಿಂದ ನೀವು ತಂಬಾಕು ಚಟ ಏನಿರ್ತದಲ್ಲ ಅದನ್ನು ಬಿಡ್ಬೋದು. ಮತ್ತೊಂದು ಏನಂತಂದ್ರೆ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲದಿಂದ ನೀವು ಖಂಡಿತವಾಗಿಯೂ ತಂಬಾಕಿನ ಚಟವನ್ನು ಬಿಡ್ಬೋದು. ಇವಿಷ್ಟು ಸಲಹೆಗಳು ನಿಮಗೆ ಉಪಯೋಗ ಆಗ್ತಾವಂತ ಹೇಳಿ ನಾನು ಆಶಾ ಮಾಡ್ತೀನಿ. ಧನ್ಯವಾದಗಳು. ತಂಬಾಕು ಅಭ್ಯಾಸವನ್ನು ತ್ಯಜಿಸುವ ಪ್ರಯೋಜನಗಳು. ತಂಬಾಕುವನ್ನು ತ್ಯಜಿಸುವುದರಿಂದ ಮೊದಲನೇದಾಗಿ ಶ್ವಾಸಕೋಶದ ತೊಂದರೆ, ಹೃದಯದ ತೊಂದರೆ, ಉಸಿರಾಟದ ತೊಂದರೆ ಹಾಗೂ ಉಸಿರಾಟದ
ಸೋಂಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ಒಸಡಿನ ಕಾಯಿಲೆ ಮತ್ತು ಬಾಯಿಯ ಕ್ಯಾನ್ಸರ್ ಅನ್ನು ಕೂಡ ಕಡಿಮೆ ಮಾಡುತ್ತದೆ. ತಂಬಾಕನ್ನು ತ್ಯಜಿಸುವುದರಿಂದ ರುಚಿ ಮತ್ತು ವಾಸನೆಯ ಇಂದ್ರಿಯಗಳನ್ನು ಚುರುಕುಗೊಳಿಸುತ್ತದೆ. ಇದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ಉತ್ತಮ ನಿದ್ರೆ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸುಧಾರಣೆ ಕಾರಣವಾಗುತ್ತದೆ. ಅಂತಿಮವಾಗಿ ತಂಬಾಕನ್ನು ತ್ಯಜಿಸುವುದರಿಂದ ದೀರ್ಘ ಆರೋಗ್ಯಕರ ಮತ್ತು ಹೆಚ್ಚು ತೃಪ್ತಿದಾಯಕ ಜೀವನವನ್ನು ಕಾರಣವಾಗುತ್ತದೆ. ನಮಸ್ಕಾರ. ತಂಬಾಕು ಹಿಂದೆ ತೆಗೆದುಕೊಳ್ಳುವ ರೋಗ ಲಕ್ಷಣಗಳು. ತಂಬಾಕು ನಿಲ್ಲಿಸುವುದರಿಂದ ಕಂಡುಬರುವ ರೋಗ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಸಾಮಾನ್ಯವಾಗಿ ಮನಸ್ಸಿಗೆ ಕಿರಿಕಿರಿ, ಆತಂಕ, ಏಕಾಗ್ರತೆಯ ತೊಂದರೆ, ಹೆಚ್ಚಿದ ಹಸಿವು ಮತ್ತು ನಿದ್ರಾಹೀನತೆಯನ್ನು ಕಂಡುಬರಬಹುದು. ಇದನ್ನು ಕಡಿಮೆ ಮಾಡಲಿಕ್ಕೆ ಮೊದಲಿಗೆ ಯೋಗ, ಧ್ಯಾನ, ಆಳವಾದ ಉಸಿರಾಟ ಮಾಡಿದರೆ ಮನಸ್ಥಿತಿ ಸುಧಾರಿಸಿಕೊಳ್ಳೋಕ್ಕೆ ಸಹಾಯ ಮಾಡಬಹುದು. ಮತ್ತು ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸಬೇಕು ಹಾಗೂ ಸಾಕಷ್ಟು ನೀರು, ಎಳ್ನೀರು, ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಬೇಕು. ಈ ಸಮಯದಲ್ಲಿ ಕೆಫೆನ್ ಬಳಕೆ ಅಂದರೆ ಕಾಫಿ ಕುಡಿಯುವುದು ಹಾಗೂ ಮದ್ಯಪಾನ ಸೇವನೆಯನ್ನು ಬಿಡಬೇಕು.